ಲಕ್ಷ್ಮಕ್ಕ ಲಕ್ಷ್ಮಕ್ಕ ಇದೇನಕ್ಕ ಒಳಿಕೆ? ಲಕ್ಷ್ಮಕ್ಕನು ಏನು ಮನೆ ಒಳಿಕೆ ಆಯ್ತು ಏನು ಎಲ್ಲಾರ ಕೆಲ್ಸಕ್ಕೆ ಏನಾರ ಹೋಗಿರ್ಬೇಕು ಪಾಪ. ತೋಟದ ಹತ್ರನು ಎಲ್ಲಾರು ಹೋಗಿರ್ಬೇಕು. ಅವಕ್ಕನು ಆ ಕೆಲ್ಸ ಈ ಕೆಲ್ಸ ಅಂತ ಎಲ್ಲ ತಿರ್ಗಾಡ್ತಿರುತ್ತೆ. ನೋಡೋಣ ಮೊದ್ಲು ಕೂಗ್ತೀನಿ. ಅಕ್ಕ ಅಕ್ಕ ಲಕ್ಷ್ಮಕ್ಕ ಲಕ್ಷ್ಮಕ್ಕ ಅಗ ನಿಂಗಮ್ಮ ಇದೇನೆ ನಿಂಗಮ್ಮ ಹಿಂಗ್ ಕೂಗ್ತಿದ್ಯಾ ಆಚೆ ಕಡೆ ಬಂದ್ಬಿಟ್ಟು? ಅದ್ಯಾಕೆ ಆಚೆ ಕಡೆ ನಿಂತಿದ್ಯಾ? ಬಾ ಒಳಿಕ್ ಹೋಗೋಣ ಬಾರೆ. ಆಚೆ ಕಡೆ ನಿಂತಿದ್ದಾಳೆ ಈ ಹುಡುಗಿ. ಒಳಿಕ್ ಬರ್ದಲೆ ಬಾರಮ್ಮ ಹೋಗೋಣ ನಿಂಗಮ್ಮ ಒಳಿಕೆ. ಅದ್ಯಾಕೆ ನಿಂಗಮ್ಮ ಮಕ ಒಂಥರ ಬಾಡಿರಂಗ್ ಮಕ ಮಾಡ್ಕೊಂಡಿದ್ಯಾ? ಯಾಕೆ ಏನಾಯ್ತು? ಏನಾರ ವಿಷಯ ಏನಾರು ಆ ಸಾವುಕಾರಿಂಗ್ ಏನಾರು ಗೊತ್ತಾಯ್ತೇನೆ? ಏನಾಯ್ತು ನಿಂಗಮ್ಮ? ಬಾಯ್ ಬಿಟ್ಟು ಹೇಳಿ, ಭಯ ಆಗ್ತೈತೆ. ನಿನ್ನ ಮಕ ನೋಡಿರೋದೇನೆ ಏನೋ ಯೋಚನೆ ಮಾಡ್ಕೊಂಡು ನಿಂತಿರಂಗಿದ್ಯಾ? ಏನಾಯ್ತು ನಿಂಗಮ್ಮ? ಹಂಗೇನಿಲ್ಲ ಕಣ್ ಲಕ್ಷ್ಮಕ್ಕಯ್ಯ, ನೀನ್ ಅನ್ಕೊಂಡಿರಂಗ್ ಸದ್ಯಕ್ಕೆ ಏನು ನಡೆದಿಲ್ಲ. ನನ್ನ ಅದೃಷ್ಟಕ್ಕೆ ನನ್ನ ಪುಣ್ಯಕ್ಕೆ. ಆದ್ರೆ ಒಂದ್ ಸ್ವಲ್ಪ ಭಯ ಆಯ್ತು ಕಣಿ ಲಕ್ಷ್ಮಕ್ಕ. ಮುಂದೆ ಏನಾದ್ರೂ ಗೊತ್ತಾಗ್ಬಿಟ್ರೆ ಏನ್ ಮಾಡೋಣ? ಇಷ್ಟು ದಿವಸ ಹೆಂಗ ಅವ್ನ್ ರಂಗು ಮಾತ್ರ ಇದ್ದ, ಹೆಂಗ ಅವ್ರ ಅಮ್ಮನು ಅವ್ರ ಹೆಂಡತಿ ಆ ಜಯಿಗುನು ಹೆಂಗ ಯಾಮರ್ಸ್ಬಿಟ್ಟು ಆ ರಂಗು ಹತ್ರ ಎಲ್ಲಾ ವಿಚಾರ ತಿಳ್ಕೊಳ್ತಿದ್ದೆ. ಹೆಂಗ ಹೇಳ್ದಂಗ್ ಮಾತೆಲ್ಲ ಕೇಳಿಸ್ಕೊಂತಿದ್ದೆ, ಅವನ ಹತ್ರ ಎಲ್ಲ ಕೇಳ್ತಿದ್ದ ಅವನ ಹೆಂಗ. ಆದ್ರೆ ಈಗ ಆ ಸಾವುಕಾರ ಬೇರೆ ಬಂದಂಗ ಕಣಕ, ಅದೇ ನನಗ್ ಭಯ ಆಗ್ತಿರೋದು. ಏನಕ್ಕ ಮಾಡೋದು? ಆ ಸಾವುಕಾರ ಬಂದ್ಬಿಟ್ಟಿದಾನೆ, ಏನಿದ್ರು ವಿಚಾರ ಗೊತ್ತಾಗ್ಬಿಡುದ್ ಕಣಕ. ಅವನಿಗೆ ಏನ್ ಮಾಡೋದಂತ ಒಂದು ಗೊತ್ತಾಗ್ತಿಲ್ಲ ಕಣಕ, ನನಗ್ ಭಯ ಆಗ್ತೈತೆ. ಹೌದೇನೆ ನಿಂಗಮ್ಮ? ಅವ್ನ್ ಸಾವುಕಾರ ಬಂದ್ಬಿಟ್ಟಿದಾನು? ಸರಿ ಸರಿ ಆಯ್ತು ಬಿಡು, ನೀನ ಭಯ ಬೀಳ್ಬೇಡ ಕಣಿ. ಹೇಳಿ, ನಾನು ಇಲ್ವಾ ನಿನ್ ಜೊತೆ? ನೀನ್ ಯಾಕೆ ಭಯ ಬೀಳ್ತೀಯ? ಭಯ ಪಡೋ ಅಂತ ನೀನೇನು ಮಾಡಿಲ್ಲ, ನೀನೇನು ತಪ್ಪು ಮಾಡಿಲ್ಲ. ಅವರು ನಿಮ್ಮ ಆಸ್ತಿನೆಲ್ಲ ಒಡ್ಕೊಂಡು ಎಲ್ಲ ಮೋಸ ಮಾಡಿರೋದು ಕಣೆ. ನೀನ್ ಯಾಕೆ ಭಯ ಬೀಳ್ತೀಯ? ನಮ್ಮ ಊರೆಲ್ಲರೂ ಸಾವುಕಾರ ಕಂಡ್ರೆ ಹೆದರ್ತಾರೆ. ನಾನು ಯಾಕೆ ಹೆದ್ರಲ್ಲ? ನಾನು ಯಾವ್ದಕ್ಕೂ ಹೆದರಲ್ಲಮ್ಮ. ಪ್ರತಿಯೊಂದು ಕಾನೂನು ಕಟ್ಟಲೆ ಎಲ್ಲ ನಮಗ್ ಗೊತ್ತೈತೆ. ನಾವ್ ಯಾಕೆ ಹೆದ್ರದು? ನಿಂಗಮ್ಮ ಸುಮ್ಕಿರು, ಭಯ ಬೀಳ್ಬೇಡ. ನಿಮ್ಮ ಅಪ್ಪಯ್ಯನ ಆಸ್ತಿ ಬಿಡಿಸ್ಕೊಡೋ ಜವಾಬ್ದಾರಿ ನನಗಿರ್ಲಿ. ನೀನ್ ಯಾಕೆ ಹೆದ್ರ ಕಡ್ತೀಯ? ನಿನ್ಗೆ ಏನಿದ್ರು ಸಪೋರ್ಟ್ ನಾನ್ ಮಾಡ್ತೀನಿ ಕಣೆ. ಆರಾಮಾಗಿರೇ ನಿಂಗಮ್ಮ ನೀನು. ಏನೋ ಅಕ್ಕ, ನನ್ನ ನಡೆ ಬರನೇ ಸರಿ ಇಲ್ಲ ಕಣಕ. ನಿನ್ ಮೇಲೆ ಏನೋ ಭರವಸೆ ಇಟ್ಕೊಂಡಿದ್ದೀನಿ ಕಣಕ. ನೀನು ದಯವಿಟ್ಟು ನನಗೆ ಕೈ ಬಿಡ್ಬೇಡ ಕಣಕ. ದಯವಿಟ್ಟು ನನಗೆ ನೀನಾದ್ರೂ ಒಂದ್ ಸ್ವಲ್ಪ ಧೈರ್ಯ ತುಂಬ್ತಿದ್ಯಾ ಕಣಕ. ಏನ್ ಮಾಡ್ಲಿ? ನಮ್ಮ ಅಪ್ಪಯ್ಯ ಕೊರ್ಗಿ ಸತ್ತೋದ್ರು ಕಣಕ. ನಮ್ಮ ಆಸ್ತಿ ಎಲ್ಲ ಒಡ್ಕೊಂಡ ತಕ್ಷಣ ನಮ್ಮಮ್ಮ ಇನ್ನು ಆಸ್ತಿ ಮೇಲೆ ಮಲ್ಗಿರೋದು ಇನ್ನೂ ಎದ್ದಿಲ್ಲ ಕಣಕ. ನಮ್ಮಮ್ಮ ನನಗೆ ಎಷ್ಟು ಯೋಚನೆ ಆಗ್ತಿದೆ ಗೊತ್ತಾ? ಆದ್ರೂ ಅಕ್ಕ, ನಾನು ಮದುವೆ ಆಗ್ದಲೇ ಇರೋದಕ್ಕೆ ಕಾರಣನೇ ಇದೆ ಕಣಕ. ನಾನು ಏನಾದ್ರೂ ಮಾಡ್ಬಿಟ್ಟು ನಮ್ಮ ಅಪ್ಪಯ್ಯ ಕಷ್ಟಪಟ್ಟು ಬೆಳೆಸೋಗಿರುವಂತ, ದುಡ್ದು ಹೋಗಿರುವಂತ, ಉಳಿಸೋಗಿರುವಂತ ನಮ್ಮ ಅಪ್ಪಯ್ಯನ ಆಸ್ತಿನ ನಾನು ವಾಪಸ್ ತಗೊಳ್ಳೇಬೇಕು ಕಣಕ ಲಕ್ಷ್ಮಕ್ಕ. ದಯವಿಟ್ಟು ನಿಂದ ಅಮ್ಮಯ್ಯ ಅಂತ ಕಣಕ. ನನಗೆ ನೀನು ಧೈರ್ಯವಾಗಿರಕ್ಕ, ಒಂದ್ರಿಟ್ಟು ಸಪೋರ್ಟಿವ್ ಆಗಿರಕ್ಕ. ನೋಡಿ ನಿಂಗಮ್ಮ, ನಾನು ಯಾವಾಗ್ಲೂ ನಿನ್ ಜೊತೆ ಇದ್ದೇ ಇರ್ತೀನಿ, ಸಪೋರ್ಟಿವ್ ಆಗಿರ್ತೀನಿ. ಯಾರೋ ಭಯ ಬಿದ್ಬಿಟ್ಟು ಆ ಸಾವುಕಾರ ಮಾತು ಕೇಳ್ಕೊಂಡಿರ್ತಾರಂದ್ರೆ ನಾನು ಬಿಡಲ್ಲ, ಸರಿನಾ? ನಾನು ಯಾವತ್ತಿದ್ರು ಭಯ ಪಡೋದು ಭಗವಂತಗ್ ಮಾತ್ರ, ಸರಿನಾ? ನೀನೇನು ಹೆದರ್ಕಬೇಡ, ಹೋಗು. ನೀನ್ ಯಾಕೆ ತಲೆ ಕೆಡಿಸ್ಕೊಂಡ? ನೋಡಿ ನಿಂಗಮ್ಮ, ಒಂದ್ ಹೇಳ್ತೀನಿ ನೋಡು, ಯಾರು ನಿನ್ ಜೊತೆ ಇರಿಲ್ಲ ಅಂದ್ರೂ ನೀನ್ ನಿಯತ್ತಾಗಿದೆಯಾ ಅಂದ್ರೆ, ನಿನ್ನ ಹತ್ರ ಒಳ್ಳೆ ಬುದ್ಧಿ ಐತೆ ಅಂದ್ರೆ ಭಗವಂತ ನಿನ್ಗೆ ಯಾವತ್ತೂ ಕೈ ಬಿಡಲ್ಲ ಕಣೆ. ಒಳ್ಳೇದ್ ಹಾಗೆ ಆಗುತ್ತೆ. ಮೊದ್ಲು ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೆ ನಿನ್ಗೆ ಭಗವಂತ ಕೈ ಬಿಡಲ್ಲ ಕಣಮ್ಮ. ಒಳ್ಳೇದ್ ಹಾಗೆ ಆಗುತ್ತೆ, ಯೋಚನೆ ಮಾಡ್ಬೇಡ, ಆರಾಮಾಗಿರು ನೀನು. ಮತ್ತೆ ಏನಕ್ಕ ಮಾಡೋದು ಇವಾಗ? ಒಂದು ಗೊತ್ತಾಗ್ತಿಲ್ಲ ಕಣಕ ನನಗೆ, ಯಾವ ರೀತಿ ಮಾಡೋದು ಏನು ಎತ್ತ ಅಂತ. ಒಂದು ದಿಕ್ ತೋರ್ಸಂಗ್ ಆಗ್ತೈತ್ ಕಣಕ. ನನಗೆ ಕೈ ಕಾಲೆಲ್ಲ ಕಟ್ಟಾಕಂಗ್ ಆಗ್ಬಿಟ್ಟೈತ್ ಕಣಕ. ಹೆಂಗ ರಂಗುಗೆ ಹೆಂಗ ಹೇಳ್ದಂಗ್ ಮಾತು ಕೇಳಿಸ್ಕೊಂಡ್ ಹೆಂಗ ಇದ್ದೆ. ಅವ್ನು ಹೇಳಿದ್ದೆಲ್ಲ ಮಾತು ಕೇಳ್ತಿದ್ದ, ಪ್ರತಿಯೊಂದು ವಿಚಾರಗಳನ್ನೆಲ್ಲ, ಅವ್ರ ಆಸ್ತಿ ವಿಚಾರ ಪ್ರತಿಯೊಂದನ್ನು ಹೇಳ್ತಿದ್ದ. ಈಗ ಏನ್ ಮಾಡೋದಂತ ಒಂದು ಗೊತ್ತಾಗ್ತಿಲ್ಲ ಕಣಕ. ನೀನೇ ಒಂದ್ರಿಟ್ಟು ನನಗೆ ಏನಾದ್ರೂ ಒಂದು ಐಡಿಯಾ ಕೊಡಕ. ಏನಂದ್ರೆ ಈಗ ಆಸ್ತಿ ಎಲ್ಲ ಪ್ರತಿಯೊಂದೂ ಆ ಸಾವುಕಾರ ಹೆಸರಲ್ಲಿ ಐತಂತೆ. ನಾನು ಮೊದ್ಲು ಏನ್ ಅನ್ಕೊಂಡಿದ್ದೆ ಅಂದ್ರೆ ಅವ್ನ ರಂಗು ಹೆಸರಲ್ಲಿ ಐತೆ ಅಂತ ನಾನು ಇವನಿಗೆಲ್ಲ ಇದ್ ಮಾಡಿದ್ದೆ. ಹೋಗ್ತಾ 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 ಒಂದ್ ಸ್ವಲ್ಪ ವಿಚಾರಗಳು ಎಲ್ಲ ಒಂದ್ ಕಡೆಯಿಂದ ಗೊತ್ತಾಯ್ತಾ ಹೋಯ್ತಲ್ಲ, ಎಲ್ಲ ಸಾವುಕಾರನ ಹೆಸರಲ್ಲಿ ಐತಂತೆ. ಆ ಸಾವುಕಾರಂಗೆ ಯಾಮಾರಿಸಿ ಬರೆಸ್ಕೊಳೋದು ಏನು ಪುಕ್ಸಾಟೆ ಕೆಲಸ ಏನಕ್ಕ? ಏನ್ ಅನ್ಕೊಂಡಿದ್ಯಾ ನೀನು? ಏನಕ್ಕ ಮಾಡೋದೀಗ? ಹೌದೇನೆ ನಿಂಗಮ್ಮ? ಏನ್ ಮಾಡೋದು ಒಂದು ಗೊತ್ತಾಗ್ತಿಲ್ವಲ್ಲ. ನಿಂಗಮ್ಮ ನೋಡು, ನಾನು ಹೇಳ್ತೀನಿ, ನೀನು ಹಿಂಗೆ ಇದ್ರೆ, ನೀನು ಮುಚ್ಚಮರೆ ಮಾಡ್ಕೊಂಡು ಎದ್ರಕೊಂಡು ಯಾರಿಗೂ ಹೇಳ್ದಲೆ ನೀನು ಸುಮ್ಕಿದ್ರೆ ಏನು ಆಗಲ್ಲ ಕಣೆ. ಒಂದ್ ಕೆಲಸ ಮಾಡೋಣ, ನಮ್ಮೂರಲ್ಲಿ ಆ ಸಾವುಕಾರಂಗೆ ಎದ್ರದಲ್ಲೇ ಇರೋಂತ ಮನುಷ್ಯ ಅಂದ್ರೆ ಚಂದ್ರಣ್ಣ ಗೊತ್ತಲ್ಲ? ನಮ್ಗೂನು ಪಾಪ ಬಹಳ ಸಪೋರ್ಟ್ ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ. ಚಂದ್ರಣ್ಣ ಪಾಪ ಬಹಳ ಒಳ್ಳೆ ಮನುಷ್ಯ ಅವನು. ಅವ್ರ ಮಗ ಮಿಲಿಟರಿಲೆಲ್ಲ ಇದಾರೆ ನೋಡು ಅವರು. ನೀನ್ ಯಾವ್ದೇ ಕಾರಣಕ್ಕೂ ನೀನ್ ಎದ್ರಕಡೋ ಅವಶ್ಯಕತೆ ಇಲ್ಲ. ಚಂದ್ರಣ್ಣನ ಹತ್ರ ಹೋಗ್ಬಿಟ್ಟು ಪ್ರತಿಯೊಂದು ವಿಚಾರಗಳನ್ನ ಎಲ್ಲ ಹೇಳಂತ. ಅವ್ರು ಏನಿದ್ರು ನಮ್ಗೆ ಸಪೋರ್ಟಿವ್ ಆಗಿರ್ತಾರೆ. ಅಲ್ಲ ಕಣಕ, ಆ ಅಣ್ಣ ಮಂತವಿರುತ್ತೋ ಇರಲ್ವೋ ಗೊತ್ತಿಲ್ಲ. ಏನಾದ್ರೂ ಇಲ್ಲ ಕಣಮ್ಮ, ನಿಮ್ದು ಅದೇನಿರುತ್ತೋ ನಮಗ್ ಗೊತ್ತಿಲ್ಲ, ಏನಿಲ್ಲ. ನಿಮ್ದು ಏನಾಯ್ತು ಅದ್ ನೋಡ್ಕೊ ಹೋಗ್ರಿ ಸುಮ್ಕೆ. ನಾವೆಲ್ಲ ಇದ್ರಲ್ಲೆಲ್ಲ ತಲೆ ಹಾಕಕ್ ಆಗಲ್ಲ ಅಂತ ಏನಾದ್ರು ಹೇಳ್ಬಿಟ್ರೆ ಏನಕ್ಕ ಮಾಡೋದು? ನನಗೆ ಒಂಥರ ಆಗ್ಬಿಡುತ್ತೆ, ಮತ್ತೆ ವಿಚಾರ ಎಲ್ಲ ಎಲ್ಲಾರ್ಗು ತಿಳಿದಂಗ ಆಗ್ಬಿಡುತ್ತೆ. ಯಾಕ್ ಬೇಕು? ಬೇಡ ಬಿಡಕ್ಕ ಲಕ್ಷ್ಮಕ್ಕ. ಅಲ್ಲ ಕಣೆ ನಿಂಗಮ್ಮ, ಇವಾಗ ಅವ್ರ ತಾವ ಹೇಳೋಣ ಅಂತ ಹೇಳಿರೋನು ಇವಾಗ ಬೇಡ ಅಂತ ಹೇಳ್ತಿದ್ಯಾ. ಮತ್ತೆ ಮುಂದೆ ಏನ್ ಮಾಡ್ಬೇಕಂತ ಕಡಿದ್ಯಾ? ಅದಾದ್ರೂ ಬಾಯ್ ಬಿಟ್ಟಾದ್ರು ಹೇಳೆ. ಒಂದು ಗೊತ್ತಾಗ್ತಿಲ್ಲ, ನಾನು ಹೇಳೋದು ಮಾಡಲ್ಲ ಅಥವಾ ನೀನೇ
ಬುದ್ಧಿವಂತಿಕೆಯಿಂದ ಏನು ಮಾಡಲ್ಲ ಅನ್ಕೊಂಡಿದ್ಯಲ್ಲ. ಅಲ್ಲ ಈಗ ನಾನು ಹೇಳೋದು ಆ ಆಸ್ತಿ ಎಲ್ಲ ಇದೆ ಅಲ್ಲ, ಆ ಆಸ್ತಿ ಎಲ್ಲ ಕೆಲವೊಂದು ಆ ಗೌಡ್ರು ಉಕ್ಕೆ ಇಕ್ಕೆ ಏನು ಹೊಡಿತಿಲ್ಲ, ಇದ್ ಮಾಡ್ತಿಲ್ಲ. ಆ ಆಸ್ತಿಗಳನ್ನು ನಿಮ್ಮ ಅಪ್ಪನ ಹೆಸರಲ್ಲಿ ಆಯ್ತಾ ಆ ಗೌಡ್ರ ಹೆಸರಲ್ಲಿ ಆಯ್ತಾ ಹೇಳು ಕರೆಕ್ಟ್ ಆಗಿ. ಅದಾದ್ರೂ ನೀನು ಹೇಳಮ್ಮ ಒಂದಿಟ್ಟು ನನಗೆ. ಅವಾಗ್ಲಾದ್ರೂ ನೀ ಏನಾದ್ರೂ ಐಡಾನಾರ ಹೊಳೆಯುತ್ತೆ, ಏನಾದ್ರೂ ಒಂದು ಮಾಡೋಣ. ಇಲ್ಲ ಕಣ್ ಲಕ್ಷ್ಮಕ್ಕಯ್ಯ, ಕೆಲವು ಆಸ್ತಿಗಳಿದಾವಲ್ಲ ಅವೆಲ್ಲ ನಮ್ಮ ಹೆಸರಲ್ಲೇ ಇದಾವೆ. ಈಗಲೂ ಆ ಕಡೆ ಎಲ್ಲ ಜಾಸ್ತಿ ಇದಾವೆ, ಜಾಸ್ತಿ ಅನ್ನಂಗೇನು ಇದಾವೆ. ಎಲ್ಲ ನಾನು ಇದೆಲ್ಲ ಮಾಡ್ಬಿಟ್ಟು ಸರ್ವೆ ಎಲ್ಲ ಮಾಡಿಸಿ ನೋಡ್ಸಿದ್ದೆ ಒಂದ್ಸಲಿ. ಅದಕ್ಕೇನೆ ಅಲ್ಲಿ ಹತ್ರ ಹೋದ್ರೇನೆ ಆಯ್ತು. ಅವನಿದಾನಲ್ಲ ಅವ್ನು ಸಾವುಕಾರ, ಅಲ್ಲ ಕಿರಿಕ್ ಮಾಡೋದು, ಜಗಳ ಮಾಡೋದು, ಬೇಕು ಬೇಕು ಅಂತಾನೆ ಅವ್ರಿಗೆ ಇವ್ರಿಗೆ ಬಿಟ್ಟು ಇದ್ ಮಾಡ್ಸೋದು, ಬೆಳೆ ಎಲ್ಲ ಹಾಳು ಮಾಡ್ಸೋದು, ಹಸುಗಳೆಲ್ಲ ಬಿಡ್ಸೋದು. ಸುಮ್ನೆ ನೀನು ಕಿರಿಕ್ ಮಾಡ್ತಾನ ಕಣಕ. ಏವೋ ನಾನು ಒಬ್ಳೆ ಹೆಂಗ್ಸು, ನನ್ನ ಕೈಲಿ ಎಲ್ಲ ಆಗುತ್ತಕ್ಕ. ಇವೆಲ್ಲ ಅವನಿಗೆಲ್ಲ ಎದುರು ಕಟ್ಕೊಂಡ್ಬಿಟ್ಟು ಆ ಸಾವುಕಾರಂಗೆ ಎದುರು ಹಾಕೊಂಡು ಇವೆಲ್ಲ ಮಾಡಕ್ಕಾಗುತ್ತಾ, ಬೆಳೆ ಬೆಳೆಯಕ್ಕಾಗುತ್ತಾ, ಅಲ್ಲಿ ಹೋಗಕ್ಕಾಗುತ್ತಾ ಅಂತ ಹೋಗಕ್ಕೆ ಆಗ್ತಿಲ್ಲ ಕಣಕ. ಬೇಕು ಬೇಕು ಅಂತಾರೇನೆ ಆಸ್ತಿ ಎಲ್ಲ ಅಕ್ಕಪಕ್ಕ ಉದಿ ಬದ ಎಲ್ಲ ಇದ್ದೆ ನೋಡಕ. ಆ ಬದ ಎಲ್ಲ ಗೇಯೋದು, ನಮ್ಮ ಹೊಲ್ದಲ್ಲೇ ಬಂದ್ಬಿಟ್ಟು ಜಾಸ್ತಿ ಅನ್ನಂಗೆನೆ ಉಕ್ಕೆ ಹೊಡೆಯೋದು, ಒತ್ತುವರಿ ಮಾಡ್ಕೊಳೋದು, ಹಿಂಗೆಲ್ಲ ಮಾಡ್ತಿದ್ದಾನೆ ಕಣಕ. ಮೋಸ ಮಾಡ್ತಿದ್ದಾನೆ, ಏನಕ್ಕ ಮಾಡೋಣ. ಹಂಗಾಗಿ ನಾನು ಅಲ್ಲಿ ಹೋಗದೆ ಬೇಡ ಅಂತ ಸುಮ್ಮನಾಗ್ಬಿಟ್ಟಿದ್ದೀನಿ ಕಣಕ. ಎಲ್ಲ ಸಾವುಕಾರ ನೋಡ್ದ ಎಂತ ಕೆಲಸ ಮಾಡಿದಾರಂತ. ಎಲ್ಲ ಮೋಸಗಾರ ಸಾವುಕಾರ. ನಮ್ಮ ಆಸ್ತಿನೂ ಹಿಂಗೆ ಕಡೆ ಮೋಸ ಮಾಡಿದ್ದು ಅವನು. 2-3 ಎಕರೆ ಆಸ್ತಿ ನಮ್ದೆಲ್ಲ ಹೊಡ್ಕೊಂಡಿದ್ದಾನೆ. ಒಂದೊಂದೆರಡೆಲ್ಲ ಆಸ್ತಿ, ತೆಂಗಿನ ತೋಟ, ಅಡಿಕೆ ತೋಟ ಎಲ್ಲ ಮೋಸ ಮಾಡ್ಬಿಟ್ಟು ಒತ್ತುವರಿ ಮಾಡ್ಕೊಂಡಿದ್ದಾನ ಕಡೆ ಅವನು ಸಾವುಕಾರ. ಏನ್ ಸಾಮಾನ್ಯದವನಲ್ಲ ಅವನು. ಹಂಗೆ ಬಿಟ್ಬಿಟ್ರೆ ಇನ್ನೂ ನಿಮ್ ಹೊಲ ಎಲ್ಲಾದ್ರು ಎಲ್ಲ ಅಲ್ಲಿ ಹೆಂಗಿದ್ರು ನೀನು ಹೋದ್ರೆ ಇದು ಮಾಡ್ತೀವಿ. ಏನಾರ ಬೆಳೆ ಬೆಳೆದ್ರೆ ಅವನು ಏನು ಮಾಡಕ್ ಆಗಲ್ಲ. ಹಂಗಾಗಿ ನೀನ್ ಏನು ಬೆಳೆದಂಗ್ ಮಾಡ್ಬಿಟ್ಟು ಎಲ್ಲ ಒತ್ತುವರಿ ಮಾಡ್ಕೊಂಡ್ಬಿಟ್ಟು ಅವನು ಎಲ್ಲ ಹೊಲ ಎಲ್ಲ ಗೇಯ್ಕೊಂತಾನ ಕಡೆ, ಉಕ್ಕಿ ಎಲ್ಲ ಒಡ್ಸಿ ಬೆಳೆ ಎಲ್ಲ ಹಾಕಡ್ತ ಕಡೆ ಎಲ್ಲ ನಮ್ದು 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 ಅಂದ್ಕೊಂಡು ಇದು ಮಾಡ್ಕೊಂತಾನ ಕಡೆ. ನಿಂಗಮ್ಮ ನಿನಗ್ ಬುದ್ಧಿ ಇಲ್ವೇನೆ ನಿನಗೆ? ಹೋಗತ್ಲಾಗಿ. ಈಗ ಒಂದ್ ಕೆಲಸ ಮಾಡೋಣ, ಬಾಯ್ಲಿ ನಾನು ಹೇಳ್ದಂಗ್ ಮಾಡು. ಮಾಡ್ಲಿ ಲಕ್ಷ್ಮಕ್ಕ, ನಾನು ಒಬ್ಳೆ ಹೆಂಗ್ಸು, ನನ್ನ ಕೈಲಿ ಏನೇನು ಮಾಡಕ್ಕಾಗುತ್ತೆ ಹೇಳು. ನನಗೆ ಹಿಂಗಡೆ ಸಪೋರ್ಟಿವ್ ಆಗಿ ಯಾರು ಇಲ್ಲ ಕಣಕ. ಏನಾದ್ರೂ ಒಂದು ಹೊಲದಲ್ಲಿ ತೋಟದಲ್ಲಿ ಏನಾದ್ರೂ ಬೆಳೆ ಬೆಳೆಯಕ್ ಹೋಗ್ತೀನಿ ಅಂದ್ರೂ ಕಿರಿಕು ಹಿಂಗೆಲ್ಲ ಇವ್ರದೆಲ್ಲ ಕಾಟ ಇರೋದ್ರಿಂದ ಏನು ಮಾಡಕ್ ಆಗ್ತಿಲ್ಲ ಕಣಕ. ನನಗೆ ಧೈರ್ಯ ತುಂಬೋರು ಯಾರು ಇಲ್ಲ ಕಣಕ. ನನಗೆ ಏನು ಮಾಡಕ್ ಆಗ್ತಿಲ್ಲ ಕಣಕ. ನನಗೆ ದಿಕ್ಕೆ ತೋರ್ಸಂಗ್ ಆಗ್ತೈತೆ ಗೊತ್ತಾ. ನೀನೊಂದ್ರಿಟ್ಟು ಇವಾಗ ಒಂದ್ ಸ್ವಲ್ಪ ನನ್ನ ಕಷ್ಟಗಳು ಅರ್ಥ ಮಾಡ್ಕೊಂಡು ನೀನೊಂದ್ ಸ್ವಲ್ಪ ಸಹಾಯಕ್ಕಿದ್ಯಾ ಬಿಟ್ರೆ ನಮ್ಮೂರಲ್ಲಿ ಯಾರು ಬರ್ತಾರಕ್ಕ? ಯಾರು ಏನ್ ತಲೆ ಕೆಡಿಸ್ಕೊಡಲ್ಲ ಕಣಕ. ಅವ್ರವ್ರ ಪಾಡಿಗೆ ಅವ್ರವ್ರ ಮನೆಯವರಿಗೆ ಚೆನ್ನಾಗಿರ್ತಾರೆ. ಅದೇ ಬೇಕಾದ್ರೆ ನಾವೇನಾದ್ರು ತಪ್ಪು ಮಾಡ್ಲಿ ಬಂದು ಆಳಿಗೆ ಒಂದೊಂದ್ ಮಾತು ಬೈತಾರೆ. ಅದೇ ಆ ಸಾವುಕಾರಂಗ್ ಮಾತಾಡ್ಸಕ್ ಶಕ್ತಿ ಇಲ್ವಲ್ಲ, ಏನು ಹೇಳೋದಕ್ಕೆ ಯಾರಿಗೂ ಧೈರ್ಯ ಇಲ್ವಲ್ಲಕ್ಕ. ಹಂಗಾಗಿ ಯಾರು ಏನು ಮಾತಾಡಲ್ಲ ಕಣಕ. ಏನ್ ಮಾಡ್ತೀಯ? ಎಲ್ಲ ಸಾವುಕಾರ ಏನ್ ದೌರ್ಜನ್ಯ ಮಾಡ್ತಿದ್ಯಾ ಆ ಹೆಣ್ಮಗನ ಮೇಲೆ ನೀನು? ಪಾಪ ಅವಳು ಒಬ್ಳೆ ಇದ್ದಾಳಂತ, ಯಾರು ಸಪೋರ್ಟಿವ್ ಆಗಿಲ್ಲ, ಯಾರು ಅವಳಿಗೆ ಧೈರ್ಯ ತುಂಬಕ್ ಯಾರು ಇಲ್ಲ ಅಂತ ಆ ಹುಡುಗಿಗೆ ಮೋಸ ಮಾಡೋದು, ಆಸ್ತಿ ಎಲ್ಲ ಹೊಡ್ಕೊಳ್ಳೋದು. ಏನಾದ್ರೂ ಬೆಳೆ ಬೆಳೆಕ್ ಹೋಗ್ತಿದ್ರೆ ಹಿಂಗೆಲ್ಲ ಮೋಸ ಮಾಡ್ತಿದ್ಯಾ? ಬಿಡಲ್ಲ ಕಣ. ನನಗೆ ನಿನ್ನಂತವ್ರು 100 ಜನ ಬರ್ಲಿ ನಿನ್ನಂತವ್ರು ಮೋಸ ಮಾಡೋದಕ್ಕೆ ಯಾರಿಗೂ ಎದ್ರಲ್ಲ ಕಣ. ನಡಿಯ ನಿಂಗಮ್ಮ, ನಾನು ಹೇಳ್ದಂಗ್ ಮಾಡುವ. ಟ್ಯಾಕ್ಟ್ರಿ ಯಾರ್ದಾರ ಪರಿಚಯ ಇರೋರು, ನಿನಗೆ ಗೊತ್ತಿರೋ ಟ್ಯಾಕ್ಟ್ರಿ ಐತಲ್ವೇನೆ, ಆ ಟ್ಯಾಕ್ಟ್ರಿ ಹೇಳು. ಇನ್ನೂ ಒಂದು 200-300 ರೂಪಾಯಿ ಜಾಸ್ತಿ ಅನ್ನಂಗೇನೆ ಕೊಡ್ತೀನಂತ ಬಾಡಿಗೆ ಕಟ್ಕೊಂಡು ನಡಿ. ಅಲ್ಲಿ ಯಾವ್ದಾವ್ದು ಆಸ್ತಿ ತೋರ್ಸು, ಉಕ್ಕೆ ಹೊಡ್ಸೋಣ. ಅದೇನ್ ಮಾಡ್ತಾನ ಸಾವುಕಾರ ನೋಡೇ ಬಿಡೋಣ. ನಡಿಯ. ನಾನಿದ್ದೀನಿ, ಅಲ್ಲೇ ನಿಂತ್ಕೊಂತೀನಿ. ಉಕ್ಕೆ ಎಲ್ಲ ಹೊಡೆದು ಇನ್ನೊಂದು 3-4 ದಿವಸದಲ್ಲೇ ನಿಮ್ದು ಬೋರ್ ಇದೆ ಅಲ್ವಾ, ನೀರೆಲ್ಲ ಬಿಟ್ಬಿಟ್ಟು ಅಲ್ಲೇನಾದ್ರೂ ಬೆಳೆ ಬೆಳೆಯೋಣ. ನಡಿಯ, ನಾನು ಬರ್ತೀನಿ. ಅಯ್ಯೋ ಬೇಡ ಕಣಕ, ಬೇಡ ಕಣಕ ಲಕ್ಷ್ಮಕ್ಕ. ಇವಾಗ ಹೆಂಗ ನೆಮ್ಮದಿ ಆಗಿದೆಯಾ? ಬೇಡ ಕಣ, ಸುಮ್ಕಿರ್ ಲಕ್ಷ್ಮಕ್ಕ ನೀನು. ಯಾಕ್ ಬೇಕು ಅಂತ ಸಾವುಕಾರಂಗೆಲ್ಲ ನಾವು ಅವನಿಗೆ ಎದುರು ಹಾಕೊಂಡ್ಬಿಟ್ಟು ನಾವೆಲ್ಲ ಈ ಊರಲ್ಲಿ ಬದುಕಕ್ಕಾಗುತ್ತಾ, ಇರಕ್ಕಾಗುತ್ತಕ್ಕ? ಸುಮ್ಕಿರಕ್ಕ ಲಕ್ಷ್ಮಕ್ಕ, ನನ್ನ ಮಾತು ಕೇಳು. ಏನು ಬೇಡ ಕಣಕ, ನನಗೋಸ್ಕರ ನೀನು ಇಷ್ಟೊಂದೆಲ್ಲ ರಿಸ್ಕ್ ತಗೊಂಡ್ಬಿಟ್ಟು ನೀನೆಲ್ಲ ಎಲ್ಲಾರ್ಗು ಎದುರು ಹಾಕೊಂಡ್ಬಿಟ್ಟು ಬೇಡ ಕಣಕ. ಸಾವುಕಾರ ಒಳ್ಳೆವನಲ್ಲ, ಸುಮ್ಕಿರು. ಬೇಡ, ಏನು ಬೇಡ. ಏನ್ ಮಾಡೋದಕ್ಕೂ ಏರ್ಸಲ್ಲ ಕಣಕ. ಅವನು ನಿನ್ ದಮ್ಮಯ್ಯ ಅಂತೀನಿ. ಬೇಡ ಕಣ, ಸುಮ್ಕಿರಕ್ಕ ಲಕ್ಷ್ಮಕ್ಕ. ನೋಡಮ್ಮ ನಿಂಗಮ್ಮ, ನಾನು ಯಾರಿಗೂ ಭಯ ಬೀಳಲ್ಲ. ನಾನು ಇವಾಗ್ಲೇ ಅಲ್ಲ, ಮೊದ್ಲಿಂದಾನು ಅಷ್ಟೇ. ನಾನು ಯಾರಿಗೂ ಏನು ಭಯ ಬೀಳೋ ಅವಶ್ಯಕತೆನೂ ನನಗಿಲ್ಲ. ನಾನು ಚಿಕ್ಕವಳಿಂದಾನು ಅಷ್ಟೇನೆ. ನ್ಯಾಯ ಎಲ್ಲ ಇತ್ತು ಅವ್ ಕಡೆ ಮಾತಾಡ್ತೀನಿ ನಾನು. ಸಾವುಕಾರರಿದ್ದಾರೆ, ಬಡವರಿದ್ದಾರೆ, ಅವ್ರಿದ್ದಾರೆ, ಬುದ್ಧಿ ಇಲ್ಲ ಅವರಿಗೆ, ಅವೆಲ್ಲ ನಾನು ಯಾರಿಗೂ ನೋಡಕ್ ಹೋಗಲ್ಲ. ನ್ಯಾಯ ಎಲ್ಲ ಇತ್ತು ಆ ಕಡೆ ಮಾತಾಡ್ತೀನಿ ನಾನು. ನಾನು ಯಾರಿಗೂ ಏನಾದ್ರೂ ಅವಶ್ಯಕತೆ ಇಲ್ಲ. ಪ್ರತಿಯೊಂದನ್ನು ಕಾನೂನು ನನಗೆ ಚೆನ್ನಾಗಿ ಗೊತ್ತಿದೆ. ಮೋಸ ಮಾಡೋರಿಗೆ ಕಾನೂನು ರೀತಿಯಲ್ಲಿ ಯಾರ್ಯಾರಿಗೆ ಏನೇನ್ ಮಾಡಿಸ್ಬೇಕಂತ ನನಗೆ ಚೆನ್ನಾಗಿ ಗೊತ್ತೈತೆ. ನಾನಿದ್ದೀನಿ ನಿನ್ಗೆ ಸಪೋರ್ಟಿವ್ ಆಗಿ. ನೀನು ಎದುರ್ಕೊಳ್ಳಕ್ಕೆ ಹೋಗ್ಬೇಡ. ನಡಿ, ನಿನ್ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಿದ್ದೀನಲ್ಲ, ಇಬ್ರು ಸೇರ್ಕೊಂಡು ಬೆಳೆ ಬೆಳೆಯೋಣ. ಈಗ ನಮ್ದು ಹಸ್ಗಳೆಲ್ಲ ಇದಾವೆ. ಹಂಗಾಗಿ ಎಲ್ಲದನ್ನು ಅಲ್ಲೆಲ್ಲ ಬೆಳೆ ಬೆಳೆಯಕ್ಕೆಲ್ಲ ಸರಿ ಅದೇ ಎಲ್ಲದನ್ನು ಹುಲ್ಲು ಬಿಲ್ಲು ಮೇವು ಎಲ್ಲ ಸಿಗುತ್ತೆ ನಮ್ಗೂನು. ನಾನು ನಿನ್ ಜೊತೆನೇ ಇರ್ತೀನಿ ಯಾವಾಗ್ಲೂ. ನೀನ್ ಎದುರ್ಕೊಳ್ಳೋದೇ ಬೇಡ, ಬಾ ಹೇಳ್ತೀನಿ. 1 ನಿಮಿಷ ಆ ಟ್ಯಾಕ್ಟರ್ ಹೇಳ್ಕೊಂಡು ಕರ್ಕೊಂಡು ಹೋಗೋಣ. ನಮ್ಮ ಯಜಮಾನ್ರು ಇದಾರೆ, ಅವ್ರಿಗೆ ಒಂದು ಮಾತು ಹೇಳೋಗ್ತೀನಿ. ಇಲ್ಲ ಹೊಲತ್ತ ಹೋಗಿ ಬರ್ತೀನಿ. ಅದೇನ್ ನೋಡ್ಕೊಳ್ರಿ, ಹಸ್ಗಳೆಲ್ಲ ನೋಡ್ಕೊಳ್ರಿ ಅಂತ ಹೇಳೋಗ್ತೀನಿ ತಡಿ. ರೇ
ಇದ್ಯಾಕೆ ಹಿಂಗ್ ಕೂಕಡ್ತಿದ್ಯೋ? ಏನಾಯ್ತೆ? ಹಸ್ಗಳಿಗೆ ಮೇವಾಗ್ತಿದ್ದೀನಿ ಕಣ್, ಹೇಳೆ ಏನು? ಹೌದೇನ್ರಿ, ಹಸ್ಗಳಿಗೆ ಮೇವ್ ಹಾಕ್ತಿದ್ದೀರಾ? ಸರಿ ಸರಿ ಆಯ್ತು. ನಾನು ಸ್ವಲ್ಪ ಇಲ್ಲಿ ಹೊಲತ್ತ ಹೋಗಿ ಬರ್ತೀನಿ. ಅದೇನ್ ಕೆಲಸ ನೋಡ್ಕೊಂಡ್ರಿ ನೀವು. ಮತ್ತೆ ಎಲ್ಲೋದ್ಲು ಅಂತ ಹುಡುಕ್ತೀರಾ ಅಂತ ಹೇಳ್ತಿದ್ದೀನಿ. ಸರಿ ಆಯ್ತು, ಜೋಪಾನಾಗಿ ಹೋಗ್ಬಾ. ನಾನೇ ಹೋಗಿ ಬರ್ತಿದ್ನಲ್ಲೇ ಹೊಲತ್ತಾವ, ನೀನೇನ್ ಮಾಡಕ್ ಹೋಗ್ತಿದ್ಯಾ? ಇಲ್ಲಿ ಬಿಡ್ರಿ, ಹಿಂಗೆ ಹೋಗಿ ಬರ್ತೀನಿ, ಹಿಂಗೆ ಅಡ್ಡಾಡ್ಕೊಂಡು ಬರ್ತೀನಿ. ಹಂಗೆ ಒಂದ್ಸೂರು ಸೊಪ್ಪಿದೆ, ಸೊಪ್ಪು ಕುಯ್ಕೊಂಡ್ ಬರ್ತೀನಿ. ನಾನು ನಿಂಗಮ್ಮ ಇಬ್ರಾಳು ಹೋಗ್ತಿದೀವಿ, ನಾನು ಒಬ್ಳೇನು ಹೋಗ್ತಿಲ್ಲ. ನೀವು ಮಂತ ನೋಡ್ಕೊಂಡ್ರಿ, ನಾನು ಬರ್ತೀನಿ. ಹಸ್ಗಳನ್ನೆಲ್ಲ ನೋಡ್ಕೊಂಡು ಹಾಲ್ ಕರಿ ಅಷ್ಟೊತ್ತಿಗೆ ಬರ್ತೀನಿ ಕಣೆ. ಅಲ್ಲ ಕಣೆ ನಿಂಗಮ್ಮ, ನಿನ್ ಬುದ್ಧಿ ಏನೈತೆ ಅಂತ ಹೇಳನೆ. ಇಂತ ಚಿನ್ನದಂತ ಹೊಲ, ಚಿನ್ನದಂಗೆ ಚಿನ್ನ ಚಿನ್ನ ಇದ್ದಂಗೆ ಐತಲ್ಲೇ ನೋಡು. ಆ ಒಳ್ಳೆ ಕಪ್ ಮಣ್ಣಿನೆಲ್ಲ ಹೆಂಗೈತೆ ಅಂತೀಯ? ಅಬ್ಬಾ, ಇದ್ರಲ್ಲಿ ಏನ್ ಬೆಳೆ ಬೆಳೆದ್ರು ಒಳ್ಳೆ ಮುತ್ತು ಮುತ್ತು ಸಿಗುತ್ ಕಣೆ, ಬೆಳೆ ಬರುತ್ತೆ ಅಂತದ್ರಲ್ಲಿ ನೀನು ಏನು ಬೆಳೆ ಬೆಳೆದಂಗೆ ಆ ಸಾವುಕಾರಂಗೆ ಎದ್ರಕೊಂಡ್ಬಿಟ್ಟು ನೀನು ಸುಮ್ಕಾಗಿದ್ಯಲ್ಲೇ. ಪಾಪ ನಿಮ್ಮ ಅಪ್ಪ ಕಷ್ಟಪಟ್ಟು ಮಾಡೋಗಿರೋಂತ ಹೊಲನೆಲ್ಲ ಎದ್ರಕೊಂಡು ಸುಮ್ನಾಗಿದ್ಯಾ ನೀನು ಇಷ್ಟ ದಿವಸ? ನಾನಿಲ್ವಾ? ನಾನಿದ್ದೀನಿ ನಿನ್ಗೆ ಸಪೋರ್ಟಿವಾಗಿ ಬೆಳೆ ಬೆಳೆಯೋಣ ಇದ್ರಲ್ಲಿ. ಎಲ್ಲ ಜೋಳನೋ ಏನಾದ್ರು ಬಿತ್ತನೆ ಮಾಡೋಣ ಕಣೆ. ಜೋಳ ಎಲ್ಲ ಬಿತ್ತನೆ ಮಾಡ್ಬಿಟ್ಟು ಆ ಸ್ಕೂಲ್ ಫಾರಂ ಐತೆ ನಮ್ದು. ಆ ಸ್ಕೂಲಿಗೆಲ್ಲ ಹೆಂಗಿದ್ರು ಮೇವು ಆಗುತ್ತೆ. ನಿನ್ ಕೈಲಿ ಆಗ್ಲಿಲ್ಲ ಅಂದ್ರೆ ನಾನೇ ಎಲ್ಲ ಬೆಳೆ ಬೆಳೆದು ಎಲ್ಲ ಜಯಿಸಿ ಎಲ್ಲ ನಾನೇ ರೆಡಿ ಮಾಡ್ಬಿಟ್ಟು ಎಲ್ಲ ನಾನೇ ನೋಡ್ಕೊಂತೀನಿ. ನೀನು ಭಯ ಬಿಡಬೇಡ, ನನ್ನ ಜೊತೆಲಿರು ಅಷ್ಟೇ ನೀನು, ಸರಿನಾ? ನಿನ್ಗೇನು ನಿಮ್ಮ ಆಸ್ತಿ ಎಲ್ಲ ನಾನು ಬಿಡಿಸ್ಕೊಡೋ ಜವಾಬ್ದಾರಿ ನನಗಿರ್ಲಿ, ಸುಮ್ಕಿರೇ ಇದೆ ನಿಂಗಮ್ಮ. ಏನೋ ಅಕ್ಕ, ಏನ್ ಮಾಡೋಣ ಹೇಳಕ್ಕ? ಹಿಂಗೆಲ್ಲ ದೌರ್ಜನ್ಯ ಮಾಡ್ತಿದ್ರಲ್ಲ, ನಾನು ಭಯ ಬಿದ್ಬಿಟ್ಟು ಯಾರ ಸವಾಸನೂ ಬೇಡ ಏನಿಲ್ಲ. ಸಾಲಕ್ಕೆ ನಮ್ಮ ಅಮ್ಮ ಹಿಂಗ್ ಬೇರೆ ಹುಷಾರಿಲ್ವಲ್ಲಕ್ಕ. ಪಾಪ ನಮ್ಮ ಅಮ್ಮ ಹಿಂಗೆ ಒಂದ್ ಹೊತ್ತಿಗೆ ಮಾತ್ರೆ ತಗೊಂಬರ್ ಕೊಡೋದಕ್ಕೂ ನನ್ನ ಹತ್ರ ದುಡ್ಡಿಲ್ಲ ಕಣಕ. ಅಂತ ಪರಿಸ್ಥಿತಿಲಿ ಬಂದ್ಬಿಟ್ಟಿದೆ ನಾನು. ನನ್ನ ಪರಿಸ್ಥಿತಿ ಹೇಳ್ಕೋಬಾರ್ದು ಕಣಕ ಲಕ್ಷ್ಮಕ್ಕ. ನೋಡಿ, ಇವತ್ತು ಸಾಯಂಕಾಲಕ್ಕೆ ಮಾತ್ರೆ ಎಲ್ಲ ಖಾಲಿ ಆಗೈತೆ. ಇವತ್ತು ಹೋಗಿ ತಗೊಂಬರ್ಬೇಕಣಕ. ಆದ್ರೆ ಮಾತ್ರೆಗೆ ನನ್ನ ಹತ್ರ ಕಾಸಿಲ್ಲ ಕಣಕ, ಏನ್ ಮಾಡೋಣ? ದೇವ್ರೆ, ನಿಂಗಮ್ಮನ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಕಣಪ್ಪ. ಶತ್ರುಗಳಿಗೂ ಬರಕ್ ಹೋಗ್ಬಾರ್ದು. ಪಾಪ ನೋಡಿದ್ರೆ ಹೊಟ್ಟೆ ಉರ್ದೋಗ್ಬಿಡುತ್ತೆ. ಏಳ್ಕಣದಲ್ಲಿ ಇರುವಂತಹ ಕಷ್ಟಗಳು ಇವಳ ಹತ್ರ ಬೇಕಾದಷ್ಟೈತೆ. ಒಂದ್ ಈಟ ಆದ್ರೂ ಬಾಯ್ ಬಿಟ್ಟು ಹೇಳ್ತಾಳ ಪಾಪ. ನಿಂಗಮ್ಮ, ನಾನ್ ನಿನ್ ಪಾಲಿಗೆ ಸ್ವಂತ ಅಕ್ಕ ಇದ್ದಂಗ್ ಕಡೆ. ನಾನೇನ್ ಸತ್ತೋಗಿದ್ದೇನೆ? ಏನಿದ್ರು ನನ್ನ ಮುಂದೆ ಹೇಳ್ಕಡೆ. ನಡಿ ಆಯ್ತು, ಸಾಯಂಕಾಲಕ್ಕೆ ಹೋಗ್ಬಿಟ್ಟು ಅದೇನೇನ್ ಮಾತ್ರೆಗಳು ತಗೊಂಬರೋದಂತೆ. ಒಂದ್ ತಿಂಗಳಿಗಾಗಷ್ಟು ಮಾತ್ರೆ ನಾನು ಕೊಡಿಸ್ಕೊಂಡ್ ಬರ್ತೀನಿ. ಭಗವಂತ ನನಗೂ ಚೆನ್ನಾಗಿ ಇಟ್ಟಿದ್ದಾನೆ, ಅಂತದೇನಾಗಿಲ್ಲ. ನಡಿಯ, ಕೊಡಿಸ್ಕೊಂಡ್ ಬರ್ತೀನಿ. ಅದೇ ಯಾಕೆ ಹಿಂಗೆ ಎದ್ರಕೊಂಡಿದ್ಯಾ? ಇದಾಗಪ್ಪ, ಎಲ್ಲೋಗಿದ್ದು? ಉಕ್ಕೆ ಹೊಡಿಯಪ್ಪ ನೀನು. ಬಿರ್ಬಿರ್ನೆ ಒತ್ತಾಗೋಯ್ತು. ಇನ್ನು ಒಂದ್ ಚೋಡಿನ ಉಕ್ಕೆ ಹೊಡ್ಕೊಂಡ್ ಬರ್ತಿದ್ಯಾ, ಇನ್ನು ಒಂದ್ ಚೋಡಿನ ಉಕ್ಕೆ ಹೊಡ್ಕೊಂಡ್ ಬರ್ಬೇಕು, ಒತ್ತಾಗುತ್ತೆ. ಬಿರ್ಬಿರ್ನೆ ಮಾಡಪ್ಪ. ನೀನೇನಪ್ಪ, ನೀನು ಗಂಟೆ ಮಾಡ್ಕೊಂಡು ನಿನ್ಕಂತೀಯ? ಇಲ್ಲ ಕಣಕೋ, ಒಂದ್ ರೇಟು ನೀರ್ ಕುಡಿದು ಬರೋಣ ಅಂತ ಹೋಗಿದ್ದೆ ಕಣಕೋ, ಅಷ್ಟೇ. ಈ ಟ್ಯಾಕ್ಟ್ರಿಲೂ ಇತ್ತು ನೀರು. ಏನ್ ಮಾಡ್ತೀರಾ, ಬಿಸಿಲಲ್ಲಿ ಆ ಕಡೆಯಿಂದ ಈ ಕಡೆ ಗಾಡಿ ಹೋಗುತ್ತಲ್ಲಕ್ಕ, ಆ ಬಿಸಿಲಲ್ಲಿ ನೀರೆಲ್ಲ ಬಿಸಿ ಆಗ್ಬಿಡುತ್ತೆ, ಕುಡಿಯಕ್ಕಾಗಲ್ಲ ಕಣಕ, ದಣಿ ಮಾರಲ್ಲ. ಅದಕ್ಕೆ ಇಲ್ಲಿ ಪಕ್ಕದಲ್ಲಿ ನೀರಿಟ್ಟಿದ್ದೆ, ನೀರಿನ ಬಾಟ್ಲಿ ತಣ್ಣಗಿರ್ಲಿ ಅಂತ ಮರದ ಕೆಳಗಡೆ ಇಟ್ಟಿದ್ದೆ. ಹೋಗಿ ಕುಡಿದು ಬರೋಣ ಅಂತ ಹೋಗಿದ್ದೆ ಕಣಕ. ಆಯ್ತು, ಇನ್ನೇನು ಇನ್ನೊಂದು ಅರ್ಧ ಗಂಟೆ ತಡಿಯಕ್ಕ, ಎಲ್ಲ ಉಕ್ಕೆ ಹೊಡೆದು ಕೊಟ್ಬಿಡ್ತೀನಿ. ಹಾಗೆ ಹೋಯ್ತು. ಸರಿ ಕಣಪ್ಪ, ಆಯ್ತು. ಇನ್ಮೇಲಿಂದ ಒಂದ್ ಕೆಲಸ ಮಾಡು. ಇನ್ನು ನಾವು ಬೆಳೆ ಎಲ್ಲ ಬೆಳಿಬೇಕು, ತಿರ್ಗಾ ನಾವು ಬಿತ್ತನೆ ಬೇರೆ ಮಾಡ್ಬೇಕು. ಇದ್ರಲ್ಲಿ ಜೋಳ ಎಲ್ಲ ಬಿತ್ತನೆ ಮಾಡ್ಬೇಕು. ಜೋಳನು ಹೇಳ್ತೀವಿ ನಾನು, ಇಂಥ ದಿವಸ ಬಾ ಅಂತ. ತಿರ್ಗಾ ನೀನು ಕಲ್ಟಿವೇಟರ್ ಹಾಕೊಂಡ್ಬಿಟ್ಟು ಹೇಳ್ತೀನಿ, ಅಂತ ದಿವಸ ಬಂದ್ಬಿಡಪ್ಪ, ಫೋನ್ ಮಾಡ್ತೀನಿ ನಾನು. ಸರಿ ಅಕ್ಕ, ಆಯ್ತು. ನೀವು ಏನಿದ್ರು ಉಕ್ಕೆ ಹೊಡೆಯೋದಕ್ಕೆ ನನಗೆ ಒಂದ್ ದಿವಸ ಮುಂಚೆ ಹೇಳಿದ್ರೆ ಉತ್ತಮ ಕಣಕ. ಇಲ್ಲ ನಾಳೆ ಬರ್ಬೇಕಂದ್ರೆ ಇವತ್ತು ಸಾಯಂಕಾಲ ಫೋನ್ ಮಾಡಿಬಿಟ್ರೆ ಹೇಳಿದ್ರು ನಾನು ಬೇಗ ಬಂದ್ಬಿಡ್ತೀನಿ ಕಣಕ. ಯಾಕಂದ್ರೆ ನಾನು ಅವ್ರದ್ದು ಬಾಡಿಗೆ ಎಲ್ಲ ಒಪ್ಕೊಂಡಿರ್ತೀನಿ ನೋಡ್ರಿ ಉಕ್ಕೆ ಹೊಡೆಯೋದಕ್ಕೆ. ಹಂಗಾಗಿ ತಕ್ಷಣ ಕರೆದ ತಕ್ಷಣ ಬರಕ್ಕಾಗಲ್ಲಕ್ಕ. ಒಂದ್ ದಿವಸ ಮುಂಚೆ ಹೇಳಿದ್ರೆ ನಾನು ಬಂದ್ಬಿಡ್ತೀನಿ ಕಣಕ. ಸರಿ ಕಣಪ್ಪ, ಆಯ್ತು. ಚೆನ್ನಾಗಿ ಉಕ್ಕೆ ಹೊಡಿತಿದ್ಯಾ ಕಣಪ್ಪ, ಮಾತ್ರ ಚೆನ್ನಾಗಿ ಉಕ್ಕೆ ಬಂದೈತೆ. ಒಂದ್ ಜೋಡಿ ರೋಟ್ರ್ ಹೊಡೆದಿದ್ದು ಆಗ್ತಿತ್ತಲ್ವಾ, ಇನ್ನು ಚೆನ್ನಾಗಿರೋದು ಅಲ್ವಾ? ರೋಟ್ರ್ ಹೊಡೆದಿದ್ರೆ ಇನ್ನು ನೆಲ ಎಲ್ಲ ಇನ್ನು ಸಮ ಆಗ್ಬಿಡೋದು. ಎಲ್ಲ ಈ ಕೆಳಗಡೆ ಎಲ್ಲ ಅವು ಇವು ಇದಿರುತ್ತೆ ನೋಡು, ಎಲ್ಲ ಕೆಸರೆಲ್ಲ ಇದಾಗ್ಬಿಡೋದು ಅಲ್ವಾ? ಚೆನ್ನಾಗಿರೋದು. ಇರ್ಲಿ ಬಿಡಕ್ಕ, ಅಷ್ಟೊಂದೇನು ಇದಿಲ್ಲ. ಬರೀ ಮಾತ್ರ ಒಂದ್ ಚೂರು ಹುಲ್ಲಿತ್ತು ಅಷ್ಟೇ ಅಲ್ವೇನಕ್ಕ, ಏನು ಇದಾಗಿಲ್ಲ. ನೆಲ ಮಾತ್ರ ಬಹಳ ಚೆನ್ನಾಗೈತೆ ಕಣಕ. ಮಾತ್ರ ಒಂದೇ ಒಂದ್ ಕಲ್ಲಿಲ್ಲ, ಏನಿಲ್ಲ. ನೆಲದಲ್ಲಿ ಏನ್ ಬೆಳೆ ಬೆಳೆದ್ರು ಚೆನ್ನಾಗಿ ಬೆಳೆ ಬರುತ್ತಕ್ಕ. ಸಾಕ್ಬಿಡ್ರಿ, ಇನ್ನೊಂದ್ ಚೋಡಿ ಉಕ್ಕೆ ಹೊಡೆದ್ಬಿಟ್ರೆ ಸರಿ ಆಗ್ಬಿಡುತ್ತೆ ಕಣಕ. 5ಕ್ಕೆ ನೇಗ್ಲು ಬರುತ್ತೆ ನೋಡ್ರಿ, ಅದರಲ್ಲಿ ಇನ್ನೊಂದ್ ಚೋಡಿ ಉಕ್ಕೆ ಹೊಡೆದ್ಬಿಡ್ತೀನಿ ಕಣಕ. ಆರಾಮಾಗ್ಬಿಡುತ್ತೆ, ಸುಮ್ಕಿರಿ. ಸುಮ್ನೆ ರೋಟ್ರ್ ಎಲ್ಲ ಹೊಡ್ಸ್ಕೊಂಡು ಯಾಕೆ ಕೂತ್ಕೊಳ್ತೀರಾ? ರೋಟ್ರು ನಮ್ದೇ ಐತೆ, ಬೇಕಾರೆ ತಗೊಂಬ ಅಂದ್ರೆ ಬೇಕಾರೆ ತಗೊಂಬರ್ತೀನಿ, ಅದಕ್ಕೇನಂತೆ. ಆದ್ರೆ ಸುಮ್ನೆ ಯಾಕಕ್ಕ ರೋಟ್ರು? ಸರಿ ಕಣಪ್ಪ, ಆಯ್ತು. ನಿನ್ಗೂ ಪಾಪ ಅವ್ರದ್ದು ಇವ್ರದೆಲ್ಲ ಉಕ್ಕೆ ಹೊಡಿಯಕ್ ಹೋಗ್ತಿಯಲ್ಲ, ಅನುಭವ ಐತೆ. ಒಂದ್ ಕಲ್ಲಿಲ್ಲ, ಮಾತ್ರ ನೆಲ ಮಾತ್ರ ಬಹಳ ಚೆನ್ನಾಗೈತೆ ಅಲ್ವಾ ಕಣಕ? ನಮ್ ಮಾತ್ರ ಇಂಥ ನೆಲ ಸಿಕ್ಕಿರೆ ಉಕ್ಕೆ ಹೊಡಿಯಕ್ಕೂ ನಮ್ಗೂ ಒಂಥರ ಚಂದ ಕಣಕ. ಲಕ್ಷ್ಮಕ್ಕ, ಮಧ್ಯಾಹ್ನ ಬಂದಾಗ್ಲಿಂದ ನೀನು ಏನು ಊಟ ಮಾಡಿಲ್ಲ, ಏನಿಲ್ಲ. ಬಾರಕ್ಕ, ಒಂದ್ ರೇಟು ಹೋಗ್ಬಿಟ್ಟು ನೀರ್ ಕುಡಿದು ಮಂತಾವಿಂದ ಊಟ ಕಟ್ಕೊಂಡ್ ಬಂದಿದ್ದೆ. ಒಂದ್ ರೇಟು ಊಟನಾರ ಮಾಡೋ ಬಾರಕ್ಕ. ಪಾಪ ನೀನು ಸುಸ್ತಾಗ್ಬಿಟ್ಟಿದೀಯ.
ಇರ್ಲಿ ಬಿಡೆ ನಿಂಗಮ್ಮ, ಏನು ಆಗಲ್ಲ, ಏನು ಸುಸ್ತಾಗಿಲ್ಲ ನನಗೆ, ನಾನು ಆರಾಮಾಗಿ ಇದ್ದೀನಿ. ನೀನ್ ಆರಾಮಾಗಿದ್ಯಾ ತಾನೆ? ತಿರ್ಗಾ ಯಾಕೆ ಮಕ ಸೊಪ್ಪು ಮಾಡ್ಕೊಂಡು ನಿಂತಿದ್ಯಾ? ನಾನು ಇಲ್ವೇನೆ ನಿನಗೆ? ನೀನ್ ಯಾಕೆ ಎದ್ರಕಡ್ತೀಯ? ಸುಮ್ಕಿರೆ. ಏನಿದ್ರು ಏನ್ ಮುಂದೆ ಬಂದ್ರು ನಾನ್ ನೋಡ್ಕೊಳ್ತೀನಿ. ನೀನಿಗ್ ಮಾತ್ರ ಮುಂದೆ ಬಿಡಲ್ಲ, ನೀನ್ ಎದ್ರಕ ಬೇಡ, ಸುಮ್ನಿರೆ. ಅಲ್ಲ ಕಣಕ, ಆದ್ರೂ ಒಂದಿಟ್ಟು ಆ ಸಾವುಕಾರಂಗೆಲ್ಲ ವಿಷಯ ಗೊತ್ತಾಗಿ ತಿರ್ಗಾ ಅವನು ಇವ್ರಿಗೆಲ್ಲ ಕೆಲಸವ್ರಿಗೆಲ್ಲ ಬಿಟ್ಟು ಎದುರಿಸೋದು, ಸುಮ್ನೆ ತಲೆನೋವು ಮಾಡೋದು, ಬೆಳೆ ಹಾಳು ಮಾಡೋದು ಇವೆಲ್ಲ ಮಾಡ್ತಾ ಕಣಕ. ಅದೇ ನನಗ್ ಭಯ ಆಗ್ತಿರೋದು. ನೋಡಿ ನಿಂಗಮ್ಮ, ಒಂದು ಮಾತು ಹೇಳ್ತೀನಿ ನೋಡಿಲಿ. ನೀನು ಮೋಸ ಮಾಡ್ಬಿಟ್ಟು ಬೇರೆಯವ್ರದ್ದು ಹೊಲ ಏನಾದ್ರೂ ಮೋಸವಾಗಿ ಏನು ಉಕ್ಕೆ ಹೊಡೆಯಕ್ಕೆ ಅಥವಾ ಬೆಳೆ ಬೆಳೆಯಕ್ಕೆ ಏನು ಬರ್ತಿಲ್ಲ. ನಿಮ್ದು ಹೊಲ ಏನಾಯ್ತೋ, ನಿಮ್ಮ ಅಪ್ಪನ ಹೆಸರಲ್ಲಿ ಏನಾಯ್ತೋ ಆ ಆಸ್ತಿನ ಬೆಳೆ ಬೆಳೆದ್ಬಿಟ್ಟು ಉಕ್ಕೆ ಎಲ್ಲ ಹೊಡೆದು ಎಲ್ಲ ಇದು ಮಾಡಿ ಬೆಳೆ ಬೆಳಿತಿದ್ಯಾ. ಭಯ ಬೀಳೋ ಅವಶ್ಯಕತೆ ಯಾರಿಗೂ ಇಲ್ಲ. ನೋಡೆ, ಒಂದೇ ಒಂದು ಮಾತು ಹೇಳ್ತೀನಿ ನೋಡ್ಬಿಡು. ನೀನು ಎಲ್ಲಿವರೆಗೂ ಎದುರ್ತಿರ್ತೀಯೋ ಅಲ್ಲಿವರೆಗೂ ಆ ಸಾವುಕಾರ ಎದುರಿಸ್ತಾನೆ ಇರ್ತಾನೆ, ಸರಿನಾ? ನಾನಿದ್ದೀನಿ ನಿನಗೆ ಸಪೋರ್ಟಿವ್ ಆಗಿ. ಏನ್ ಕೇಳಿದ್ರು ನಮ್ಮ ಆಸ್ತಿ ನಾವು ಒಳಗೆ ಇಟ್ಟಿದೀವಿ, ನೀನ್ ಯಾವನ ಕೇಳೋದಕ್ಕೆ ಅಂತ ಡೈರೆಕ್ಟ್ ಆಗೇನೆ ಹೇಳ್ಬೇಕು. ಅವಾಗ ಬಾಯಿ ಮುಚ್ಕೊಂಡು ತೆಪ್ಪಗಿರ್ತಾನ ಅವನು. ಅಲ್ಲಿವರೆಗೂ ನೀನ್ ಎಲ್ಲಿವರೆಗೂ ಎದುರ್ಕೊಂಡಿರ್ತೀಯ ಆ ಸಾವುಕಾರದಿಂದ, ಅಲ್ಲಿವರೆಗೂ ಅವ್ನು ಎದುರಿಸ್ತಾನೆ ಇರ್ತಾನೆ ಅಲ್ವಾ? ಆಯ್ತು ಬಾ, ಅದೇನೋ ಊಟ ತಗೊಂಬಂದಿದ್ಯಾ ಅಂತ ಬೇರೆ ಹೇಳ್ತಿದ್ದೆ, ಊಟ ಮಾಡೋಣ ಬಾ. ಏನಪ್ಪ ಇದು? ನನ್ನ ಕಣ್ಣಲ್ಲಿ ನಂಬಕ್ಕೆ ಆಗ್ತಿಲ್ಲ. ಇದು ಯಾರೋ ಬಂದ್ಬಿಟ್ಟು ಈ ಹೊಲನ ಉಕ್ಕೆ ಹೊಡ್ತಿದ್ದಾನೆ. ಇವನು ಯಾರ್ಲಿ? ಇವನಿಗೆ ವಿಚಾರ ಗೊತ್ತಿಲ್ವಾ ಇವನಿಗೆ? ಏನು ಗೊತ್ತಿಲ್ಲ ಅನ್ಸುತ್ತೆ ಸಾಮಾನ್ಯಕ್ಕೆ. ಇವನು ಗೊತ್ತಿರೋನು ಇದ್ದಿದ್ರೆ, ನಮ್ಮೂರೋನು ಯಾರು ಇದ್ದಿದ್ರೆ ಇಲ್ಲಿ ಬಂದು ಉಕ್ಕೆ ಹೊಡೆಯೋದಿರ್ಲಿ. ಟ್ಯಾಕ್ಟ್ರಿ ಚಕ್ರನೂ ಈ ಹೊಲದಲ್ಲಿ ಇಳಿಸ್ತಿರಲ್ಲ. ಇವನು ಯಾರೋ ಗೊತ್ತಿಲ್ದವನಿದ್ದಾನೆ, ವಿಷಯಗಳು ಗೊತ್ತಿಲ್ಲ. ಅದಕ್ಕೆ ಇವನು ಹೇಳ್ದಂಗೆ ಕೇಳ್ದಂಗೆ ಬಂದ್ಬಿಟ್ಟು ಉಕ್ಕೆ ಹೊಡಿತಿದ್ದಾನೆ. ಯಾರು ಕೇಳಿರ್ಬೇಕು? ಇನ್ಯಾರು ಹೇಳಿರ್ತಾಳೆ? ಇದಾಳಲ್ಲ ಅವಳು ನಿಂಗಿ ಹೇಳಿರ್ತಾಳೆ. ಅದೇನು ನೀನೇನೇ ಉಕ್ಕೆ ಹೊಡ್ಕೊಂಡು ಬೆಳೆ ಎಲ್ಲ ಬೆಳ್ಕೊಂಡು ನನಗೆ ಇಷ್ಟಂತ ಕೊಟ್ಬಿಡಪ್ಪ ಅಂತ ಹೇಳಿದಾಳೆ. ಇಲ್ಲಂತೂ ಬರಕ್ ಧೈರ್ಯ ಇಲ್ವಲ್ಲ, ಅದಕ್ಕೆ ಹಿಂಗಾದ್ರೂ ಮಾಡೋಣ ಅಂತ ಹಿಂಗ್ ಮಾಡ್ತಿದ್ದಾಳೆ. ನಮಗ್ ಗೊತ್ತಿಲ್ವಾ? ಮಾಡ್ತೀನಿ ಕಣ್ತಡಿ. ಸಾವುಕಾರರು 15 ದಿವಸ ಊರಲ್ಲಿ ಇಲ್ದಿರೋದಕ್ಕೆ ಏನೇನೇನು ನಾವು ತರಗಳು ಮಾಡ್ತಿದ್ದಾರೆ ಇವರು. ನಮ್ಮ ಸಾವುಕಾರರಿಗೆ ಗೊತ್ತಾದ್ರೆ ಬಿಡ್ತಾರ ಇವರಿಗೆ? ಮಾಡ್ತೀನಿ ಕಣ್ತಡಿ, ಹೋಗ್ತೀನಿ ಸಾವುಕಾರ ಹತ್ರ. ಮೊದ್ಲು ಹೋಗೋದಕ್ಕಿಂತ ಮುಂಚೆ ಇವನಿಗೆ ಎದುರಿಸಿ ಹೋಗ್ತೀನಿ ತಡಿ. ಇವನು ಯಾರಿಗೆ ಕೇಳ್ಬಿಟ್ಟು ಇವನು ಉಕ್ಕೆ ಹೊಡಿತಿದ್ದಾನೆ ಮೊದ್ಲು ಗೊತ್ತಾಗ್ಬೇಕು ನನಗೆ. ಏಯ್ ಯಾರಪ್ಪ ನೀನು? ಯಾರ ನೀನು? ಯಾರಿಗೆ ಕೇಳ್ಬಿಟ್ಟು ಉಕ್ಕೆ ಹೊಡಿತಿದ್ಯಾ ನೀನು ಹೊಲದಲ್ಲಿ? ಬರ ಇಲ್ಲಿ, ಯಾರ ನೀನು? ಅಯ್ಯೋ ದೇವ್ರೆ, ಇದ್ಯಾರಪ್ಪ ಇದು? ಯಾರೋ ಕೂಕಣ್ತಿರಂಗಿದ್ದಾರೆ. ಯಾರಿಗೆ ಕೇಳ್ಬಿಟ್ಟು ಉಕ್ಕೆ ಹೊಡಿತಿದ್ಯಾ ಅಂತ ಬೇರೆ ಹೇಳ್ತಿದ್ದಾರೆ. ನೋಡಂತಡಿ ಯಾರು? ಹುಡುಗ, ಯಾವೂರ್ಲ ನಿಂದು? ಯಾವೂರ ನಿಂದು? ಯಾರಿಗೆ ಕೇಳ್ಬಿಟ್ಟು ನೀನು ಹೊಲದಲ್ಲಿ ಬಂದ್ಬಿಟ್ಟು ಉಕ್ಕೆ ಹೊಡಿತಿದ್ಯಾ ನೀನು? ಇದ್ಯಾಕಣ ಹಿಂಗೆ ಹೇಳ್ತಿದ್ಯಾ? ನಾನು ಯಾರಿಗೆ ಕೇಳೋಣ? ಅವಕ್ಕ ಆಯ್ತಲ್ಲ, ನಿಂಗಕ್ಕ, ಲಕ್ಷ್ಮಕ್ಕ, ಅವರು ಬಂದಿದ್ರು, ಅವರೇ ಹೇಳಿದ್ದು. ಉಕ್ಕೆ ಹೊಡಿಯಪ್ಪ, ಅದೇನು ಕೊಡ್ತೀವಿ ನಿನಗೆ ಮಾಮೂಲಿ ಎಲ್ಲರಿಗೂ ಕೊಡೋರಂಗೆನೆ ಉಕ್ಕೆ ಹೊಡೆದು ಕೊಡಪ್ಪ ಹೊಲನ ಅಂತ ಹೇಳಿರು. ಅವ್ರದಂತೆ ಹೊಲ, ಅದಕ್ಕೆ ಬಂದ್ಬಿಟ್ಟು ಉಕ್ಕೆ ಹೊಡಿತಿದ್ದೀನಿ ಕಣಣ. ಯಾಕೆ ಹಿಂಗೆ ಹೇಳ್ತಿದ್ಯಾ? ನಾನು ಉಕ್ಕೆ ಹೊಡೆದ್ರೆ ಅವ್ರ ಹೊಲ ನಿನಗೆ ನನ್ನ ಕಷ್ಟ. ನೀನು ಏನಾಗಬೇಕಿತ್ತು ಅವರಿಗೆ? ಏನಾಗಬೇಕಿತ್ತ ಅಂತ ಹೇಳ್ತೀಯಲ್ಲೇ? ನನಗೆ ಅವ್ರಿಗೆ ಕಟ್ಕೊಂಡು ನನಗೇನಾಗಬೇಕು? ಅಲ್ಲ ಕಳ್ಳ, ಈ ಹೊಲದ ಬಗ್ಗೆ ನಿನಗೆ ಇನ್ನೂ ಗೊತ್ತಿಲ್ಲ. ಏನು ಗೊತ್ತಾ? ಈ ಹೊಲ ಎಲ್ಲ ಇನ್ನೊಂದು ನಮ್ಮ ಸಾವುಕಾರ ಹೆಸರಲ್ಲಿ ಬರಬೇಕು. ಹಂಗಾಗಿ ನಮ್ದೆಲ್ಲ ಸಾವುಕಾರದು ಇದು ಹೊಲ. ಇದು ಇನ್ನು ನಮ್ಮ ಸಾವುಕಾರ ಹೆಸರಲ್ಲಿ ಆಗಿಲ್ಲ. ಇನ್ನು ಅದು ಇದು ಮಾಡ್ತಿದ್ದಾರೆ ಸಾವುಕಾರವು. ಅದಕ್ಕೆ ಬಿಟ್ಬಿಟ್ಟು ನೀನು ನಮ್ಮ ಸಾವುಕಾರದು ಬರಬೇಕಾಗಿರೋ ಹೊಲ, ಸೇರ್ಬೇಕಾಗಿರೋ ಹೊಲ ಅವರೇ ಉಕ್ಕೆ ಹೊಡೆದಿರಲ್ಲ ಇವತ್ತಿನವರೆಗೂ. ನಮ್ಮೂರಲ್ಲಿ ಯಾರು ಇವತ್ತಿನವರೆಗೂ ಬಂದ್ಬಿಟ್ಟು ಉಕ್ಕೆ ಹೊಡೆದಿಲ್ಲ ಈ ಹೊಲಕ್ಕೆ ಹೆದರ್ಕೊಂಡು. ಅಂಥದ್ರಲ್ಲಿ ನೀನು ಹೆಂಗ್ಲ ಬಂದು ಉಕ್ಕೆ ಹೊಡಿತಿದ್ಯಾ ನೀನು? ನಮ್ಮ ಸಾವುಕಾರ ಗೊತ್ತಾಗ್ಬಿಟ್ರೆ ನೀನು ಬಿಡ್ತಾರ ಅಂತ ಕಳ್ದಿಯಲ್ಲ ನಿನಗೆ. ಹೋಗ್ಬಿಡು ಸುಮ್ಕೆ, ನನ್ನ ಮಾತು ಕೇಳ್ಬಿಡು. ಉಕ್ಕೆ ಹೊಡೆಯಕ್ಕೆ ಹೋಗ್ಬೇಡ ಇಲ್ಲೇ. ಇದೇನಣ್ಣ ಹಿಂಗೆ ಕೇಳ್ತಿದ್ಯಾ? ನನಗೆ ಭಯ ಆಗ್ತೈತೆ ಕಣ. ಹಿಂಗೆಲ್ಲ ಹೇಳಕ್ ಬರಬೇಡ ನೀನು. ಸುಮ್ಮನೆ ನನಗೇನು ಗೊತ್ತು ಇವೆಲ್ಲ ಆಗೈತಂತ. ಏನು ಹೇಳ್ದಲೆ ನೀವು ಅವಕ್ಕ ಬಂದ್ರು ಉಕ್ಕೆ ಹೊಡೆದು ಕೊಡಪ್ಪ ಅಂತ ಹೇಳಿರು, ನಾನು ಉಕ್ಕೆ ಹೊಡ್ತಿದ್ದೀನಿ ಕಣಣ್ಣ. ಅಲ್ಲ ಕಣ, ಇವೆಲ್ಲ ವಿಚಾರ ಐತೆ ಅಂತ ನನಗೆ ಗೊತ್ತಿರಲಿಲ್ಲ ಕಣ. ದಯವಿಟ್ಟು ಕೋಪ ಮಾಡ್ಕೊಬೇಡ ಕಣ. ಸಾವುಕಾರಗೂ ಏನು ಹೇಳಕ್ ಹೋಗ್ಬೇಡ ಕಣ, ನನಗೆ ಗೊತ್ತಿರಲಿಲ್ಲ ಕಣ. ಹೋಗ್ಬಿಡ್ತೀನಿ ಕಣ ನಾನು. ಉಕ್ಕೆ ಹೊಡಿಯೋದಿರ್ಲಿ, ನಾನಿಲ್ಲಿ ಇರೋದಿಲ್ಲ ಕಣ. ಒಂದು 5 ನಿಮಿಷ ಈ ಕಡೆ ತಿರುಗು ನೋಡಲ್ಲ. ಇನ್ನೊಂದು ದಿವಸ ಹೋಗ್ಬಿಡ್ತೀನಿ ಕಣ್, ಬಿಡೋಣ. ಡ್ರೈವರ್ ಮೇಲೆ ಬಂದ್ಬಿಟ್ಟು ರೇಗಾಡ್ತಿದ್ಯಾ? ಯಾರಿಗೆ ಕೇಳ್ಬಿಟ್ಟು ಈ ಹೊಲದಲ್ಲಿ ನೀನು ಕಾಲಿಟ್ಟಿದ್ಯಲ್ಲ? ನೋಡು ಲಕ್ಷ್ಮಮ್ಮ, ನೋಡು, ನಿನ್ಗೆ ಈ ವಿಚಾರ, ಈ ಆಸ್ತಿಗೂ ನಿನಗೂ ಸಂಬಂಧ ಇಲ್ಲ. ಸುಮ್ಮನೆ ಬಂದ್ಬಿಟ್ಟು ಮಧ್ಯದಲ್ಲಿ ನೀನು ದೊಡ್ಡದಾಗೇನೋ ಮಾತಾಡಕ್ ಬರಬೇಡ. ಎಲ್ಲಾ ಕಡೆ ನೀನು ತಲೆಹರಟೆ ಮಾಡಬೇಡ ನೀನು. ನಿಂದ ಎಷ್ಟೈತೋ ಅಷ್ಟು ಮಾಡ್ಕೋಬೇಕು ಅಷ್ಟೇ ನೋಡು. ಇವೆಲ್ಲ ಸಾವುಕಾರದ ಸೇರ್ಬೇಕಾಗಿರೋ ಆಸ್ತಿ ಅಂತ ಇದು. ಇದಕ್ಕೆ ಅವಕ್ಕ ನಿಂಗಕ್ಕ ಬಂದ್ಬಿಟ್ಟು ಏನು ಮಾಡಲ್ಲ ಅಂತದ್ರಲ್ಲಿ ನೀನ್ ಯಾಕಕ್ಕ ಬಂದ್ಬಿಟ್ಟು ಇಲ್ಲೆಲ್ಲ ಉಕ್ಕೆ ಹೊಡಿಸ್ತಿದ್ಯಾ? ಯಾರಿಗೆ ಕೇಳ್ಬಿಟ್ಟು ಉಕ್ಕೆ ಹೊಡಿಸ್ತಿದ್ಯಾ? ನೋಡು,
ನಾನು ಸಾವುಕಾರಿಗೆ ಹೇಳ್ಬಿಡ್ತೀನಿ ಅಷ್ಟೇ. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ. ಇವೆಲ್ಲ ದೊಡ್ಡದಾಗೋದಕ್ಕಿಂತ ಮುಂಚೆ ಒಳ್ಳೇದಾಗಿ ಹೇಳ್ತಿದ್ದೀನಿ ನೋಡ್ರಿ. ಸುಮ್ಮಕ್ ನಿಮ್ ಪಾಡಿಗೆ ಹೋಗ್ಬಿಡ್ರಿ ನೀವು. ನೋಡ್ದ ಈ ನನ್ನ ಮಗನ ಲೆಕ್ಕಾಚಾರಿಗೆ ಎಷ್ಟು ದೌಲತ್ ಇರಬೇಕು, ದುರಾಂಕಾರ ಇರಬೇಕು ಇವನಿಗೆ. ಅಲ್ಲ, ಆಸ್ತಿ ಆ ನಿಂಗಮ್ಮರ ಅಪ್ಪನ ಹೆಸರಲ್ಲಿ ಇರೋದು. ನಾವು ಸರ್ವೆ ಎಲ್ಲ ಮಾಡ್ಬಿಟ್ಟು ಎಲ್ಲ ಲೆಕ್ಕಾಚಾರ ಎಲ್ಲ ಮಾಡ್ತೀನಿ ನಾವೆಲ್ಲ ಬೆಳಿತಿರೋದು. ನಿಮ್ ಸಾವುಕಾರಿಗೆ ಯಾಕೆ ಕೇಳಬೇಕು? ನಿಮ್ ಸಾವುಕಾರನ ಅಪ್ಪನ ಹೆಸರಲ್ಲಿ ಐತಾ, ನಿಮ್ ಸಾವುಕಾರನ ಹೆಸರಲ್ಲಿ ಐತಾ? ನಾವು ಭಯ ಬೀಳೋದಕ್ಕೆ? ನಮ್ಮ ಅಪ್ಪನ ಹೆಸರಲ್ಲಿ, ಆ ನಿಂಗಮ್ಮರ ಅಪ್ಪನ ಹೆಸರಲ್ಲಿ ಐತೆ, ನಾವು ಹುಚ್ಚೆ ಹೊಡಿತಿದ್ದೀವಿ ನಾವು ಪಾಡಿಗೆ ನಾವು. ನಿಮ್ಗೆ ಅಂದ್ರೆ ಕಷ್ಟ. ಅವ್ನ ಡ್ರೈವರ್ಗೆ ಏನಾರು ಹೇಳಬಿದ್ರೆ ಇನ್ನೊಂದ್ಸಲಿ ಏನಾರು ಎದುರಿಸೋದೇನಾರು ಮಾಡದೆ